ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಟಾಕ್ಸಿಕ್ ಬುಕಿಂಗ್ಸ್ ಹೆಂಗೆ ಹೋಗ್ತಾ ಇದೆ ಅಂತಂದರೆ, ಒಂದಷ್ಟು ಬೋಗಿಗಳನ್ನ ಕನೆಕ್ಟ್ ಮಾಡಿಬಿಟ್ಟು ಒಂದು ಇಂಜಿನ್ಗೆ ಟ್ರೈನ್ ಅಂತ ಕಳಿಸಿದ್ರು. ಅಷ್ಟು ಬೋಗಿಗಳು ಕಂಪ್ಲೀಟ್ ಫಿಲ್ ಆಗಿ ಇನ್ನೂ ಒಂದಷ್ಟು ಬೋಗಿಗಳನ್ನ ಆ್ಯಡ್ ಮಾಡ್ತಾನೆ ಇದ್ದಾರೆ ಅನ್ನೋ ಥರ ಬುಕ್ಕಿಂಗ್ಗಳು ಅಷ್ಟೇ ಸ್ಪೀಡಾಗಿ. ಏನು ನಾನು ಅಂದ್ಕೊಂಡೆ 9 ಗಂಟೆ ಒಳಗಡೆ ಏನಾದರೂ ಬುಕ್ಕಿಂಗ್ ಓಪನ್ ಆಗಿರ್ಬೋದು. ಅವ್ರು ಅನೌನ್ಸ್ ಮಾಡಿದ್ದು 9 AM ಇಂದ, ಬೆಳಿಗ್ಗೆ 9 ಗಂಟೆಯಿಂದ ಇವತ್ತು 21ಗೆ ಓಪನ್ ಆಗುತ್ತೆ ಬುಕ್ಕಿಂಗ್ಸ್ ಅಂತ. ನಾನು ಒಂದು 8:30 8:45 ಚೆಕ್ ಮಾಡ್ತಾನೆ ಇದ್ದೆ, ಮೇ ಬಿ ಓಪನ್ ಆಗಿರ್ಬೋದಾ ಬಿಫೋರ್ ಅಂತ. ಆ್ಯಕ್ಚುಲಿ ಓಪನ್ ಆಗಿತ್ತು. ಅಂದರೆ ಒಂದಷ್ಟು ಶೋಗಳು ಮಾತ್ರ, ಒಂದಷ್ಟು ಸ್ಕ್ರೀನ್ಸು, ಒಂದಷ್ಟು ಥಿಯೇಟರ್ಸು, ಶೋಸ್ ಮಾತ್ರನೇ ಲಿಮಿಟೆಡ್ ಓಪನ್ ಆಗಿತ್ತು. 9 ಗಂಟೆ ಆದಮೇಲೆ ಲಾರ್ಜರ್ ನಂಬರ್ಸಲ್ಲಿ ಶೋಗಳನ್ನ ಬಿಟ್ಟಿದ್ದಾರೆ ಬುಕ್ಕಿಂಗ್ಗೆ. ನಾನು ನೋಡ್ದಂಗೆ ಒಂದು ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಳ್ಳಿ, ಒಂದು 6-7 ಸ್ಕ್ರೀನ್ ಇರುತ್ತೆ. 6-7 ಸ್ಕ್ರೀನಲ್ಲೂ ಎಷ್ಟು ಶೋಗಳನ್ನ ಕೊಡ್ಬೋದು ಅಷ್ಟು ಶೋಗಳನ್ನು ಟಾಕ್ಸಿಕ್ಗೆ ಕೊಡ್ತಾ ಇರುವಂಥದ್ದು. ಒಂದು ಕನ್ನಡ ಸಿನಿಮಾ ಈಗಿನ ಕಾಲದಲ್ಲಿ ನಾವೆಲ್ಲ ನೋಡ್ತಿರುವಂಗೆ ಥಿಯೇಟ್ರಲ್ಲಿ ಸಿನಿಮಾ ನಿಲ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅನ್ನೋವಂಥ ಟೈಮಲ್ಲಿ ಈ ಥರದ್ದೊಂದು ಬುಕ್ಕಿಂಗ್ನ ನಮ್ಮ ಕನ್ನಡ ಸಿನಿಮಾ ನೋಡೋಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರ ಕೆರಿಯರಲ್ಲಿ ಹಾಕಿರುವಂಥ ಒಂದು ಎಫರ್ಟು, ಅವರು ಸಿನಿಮಾಗಳಿಗೆ ಅಂತ ಕೊಡುವಂಥ ಡೆಡಿಕೇಶನ್ ಮತ್ತು ಅವರ ಒಂದು ವಿಷನ್ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಒಂದು ಸಿನಿಮಾನ ಅಂತ ಹೇಳ್ಬೋದು ಅಷ್ಟೇ. ನನಗನ್ನಿಸ್ದಂಗೆ ಐ ಥಿಂಕ್ ಇಷ್ಟು ಸ್ಪೀಡಾಗಿ ಬುಕ್ಕಿಂಗ್ ಆಗಬೇಕು ಅಂತಂದರೆ ಆ ಮನುಷ್ಯನ ಡೆಡಿಕೇಶನ್ ಹೆಂಗಿರಬೇಕು, ವಿಷನ್ ಹೆಂಗಿರಬೇಕು, ಅಟೆಂಪ್ಟ್ ಹೆಂಗಿರಬೇಕು. ಆಮೇಲೆ ಈ ಪ್ರೊಡಕ್ಷನ್ ಹೌಸ್, ನಮ್ಗೆ ಎಲ್ಲ ಕಡೆನೂ ಮಾತಾಡ್ತೀವಿ, ಎಲ್ಲದ್ರ ಬಗ್ಗೆನೂ ಮಾತಾಡ್ತೀವಿ. ನಾವು ಆ್ಯಕ್ಚುಲಾಗಿ ನಾವು ಎಲ್ಲೂ ಮಾತಾಡಲೇಬೇಕು. ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಬೇಕು. ಅವ್ರು ಹಾಕಿರೋಂಥ ಎಫರ್ಟು, ಅಂದರೆ ಕರ್ನಾಟಕದಲ್ಲಿ ಲೋಕಲಲ್ಲಿ ಆಗಿರ್ಬೋದು, ಔಟ್ ಆಫ್ ದಿ ಸ್ಟೇಟ್ ಆಗಿರ್ಬೋದು, ಔಟ್ ಆಫ್ ದಿ ಕಂಟ್ರಿ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಇಂಗ್ಲೀಷ್ ಟ್ರೈಲರ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರೊಡಕ್ಷನ್ ಹೌಸ್ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಏನು ಖರ್ಚಾಗುತ್ತೆ, ಏನು ಕೋಟ್ಯಾಂತರ ರೂಪಾಯಿ ಇದಕ್ಕೆಲ್ಲ ಹೋಗ್ತಾ ಇದೆ, ಇದಕ್ಕೆಲ್ಲನೂ ಕೈ ಜೋಡಿಸಿ ಏನು ಮಾಡ್ತಿರೋ ಮಾಡ್ರಿ, ಪ್ರಮೋಷನ್ ಮಾಡಬೇಕು ಅಷ್ಟೇ ಅನ್ನೋ ರೀತಿಯಲ್ಲಿ ಒಂದು ಸಿನಿಮಾನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗೋಕ್ಕೆ ರೆಡಿಯಾಗಿರುವಂಥ ಪ್ರೊಡಕ್ಷನ್ ಹೌಸ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಬರೀ ಆ್ಯಕ್ಟರ್ ಮಾತ್ರ ಅಲ್ಲ, ಆ್ಯಕ್ಟರು, ಕತೆ ಬರೆದಿದ್ದಾರೆ, ಡೈರೆಕ್ಷನ್ನಲ್ಲೂ ಕೈ ಆಡಿಸಿರ್ತಾರೆ, ಆಮೇಲೆ ಡೈರೆಕ್ಷನ್ನಲ್ಲೂ ಕೈ ಹಾಕಿರ್ತಾರೆ ಅವರು. ಅಂದರೆ ಮಾನಿಟರ್ ಚೆಕ್ ಮಾಡ್ತಾರೆ ಅವರು. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಕೂಡ. ಈ ಸಿನಿಮಾಗೆ ಪ್ರೊಡ್ಯೂಸರು, ಆ್ಯಕ್ಟರು, ರೈಟರು ಕಮ್ ಕೈಂಡ್ ಆಫ್ ಡೈರೆಕ್ಟರ್, ಎಲ್ಲ ಥರದ ಕೆಲಸನೂ ಯಶ್ ಅವರು ಈ ಸಿನಿಮಾಗೆ ಮಾಡಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಒಬ್ಬ ಮನುಷ್ಯನ ಡೆಡಿಕೇಶನ್. ತನ್ನ ಸಿನಿಮಾ ಅಂತ ಬಂದಾಗ ನಾನು ಆ್ಯಕ್ಟ್ ಮಾಡಿದ್ನ, ನಾನು ಫ್ರೇಮ್ ಚೆಕ್ ಮಾಡೋಕ್ಕೂ ಹೋಗಲ್ಲ ಅವರು. ನಾನು ಕಣ್ಣಾರೆ ನೋಡಿದ್ದೀನಿ, ಫ್ರೇಮ್ ಚೆಕ್ ಮಾಡೋಕ್ಕೂ ಹೋಗೋದಿಲ್ಲ ಹೇಳ್ಬೇಕಂತಂದರೆ. ಇವರು ಫ್ರೇಮ್ ಟು ಫ್ರೇಮ್ ಚೆಕ್ ಮಾಡಿ, ಸೀನ್ ಟು ಸೀನು ಹೆಂಗೆ ಬರ್ತಾ ಇದೆ, ಔಟ್ಪುಟ್ ಹೆಂಗೆ ಬರ್ತಿದೆ, ರೀಟೇಕ್ ಹೋಗ್ಬೇಕಾ, ಇನ್ನೊಂದು ಸಿಕ್ಕಾಪಟ್ಟೆ ಡೆಡಿಕೇಶನ್ ಬೇಕಾಗುತ್ತೆ ಇದಕ್ಕೆಲ್ಲ. ಸುಮ್ಮನೆ ತಮಾಷೆನೇ ಅಲ್ಲ ಇದು ವಿಚಾರ. ಟಾಕ್ಸಿಕ್ ಅಂತ ಬಂದಾಗ ಹೇಳ್ತಿರೋದು. ನೋಡೋಣ 26ಗೆ. ನಾನಂತೂ ಐ ಆಮ್ ವೇಟಿಂಗ್ ಈಗರ್ಲಿ. ನೀವೇನು ವೆಯ್ಟ್ ಮಾಡ್ತಿದ್ದೀರಾ? ಟಿಕೆಟ್ ಬುಕ್ ಮಾಡ್ಕೊಂಡ್ರಾ? ಎಷ್ಟು ಟಿಕೆಟ್ ಬುಕ್ ಮಾಡಿದ್ರಿ, ಏನು ಅಂತ ಕೆಲವರು ಸ್ಟೋರಿಗಳನ್ನ ನೋಡ್ತಾ ಇದ್ದೆ ನಾನು. 10 ಟಿಕೆಟು 20 ಟಿಕೆಟ್ನ ಬುಕ್ ಮಾಡಿಕೊಂಡು ಅದನ್ನು ಸ್ಟೋರಿಲಿ ಹಾಕೊತಾ ಇದ್ದಾರೆ. ಯಾವ ಥಿಯೇಟ್ರು, ಆಮೇಲೆ ಸೀಟ್ ನಂಬರ್ನ ಬ್ಲರ್ ಮಾಡಾಕಿ ನಿಮ್ಮದೇ ಸ್ಕ್ರೀನ್ಶಾಟ್ನ ತೊಗೊಂಡೋಗಿ ತೋರಿಸ್ಬಿಟ್ಟು ಬೇರೆಯವ್ರ ಸಿನಿಮಾಗಳು ಹೋಗ್ಬಿಡ್ತಾರೆ ಆಮೇಲೆ. ಓಕೆನಾ? ನಿಮಗೆ ಸಿಗಲ್ಲ ನೀವು ಬುಕ್ ಮಾಡಿರೋದು, ಹಂಗೆಲ್ಲ ಮಾಡ್ಕೊಬಿಡಿ. ಬಿ ಕೇರ್ಫುಲ್. ಯಾಕೆಂದರೆ ಟಿಕೆಟ್ ಪ್ರೈಸು ನಾನು ಹೇಳಲೇಬೇಕು. ನಾನು ಬುಕ್ ಮಾಡಿರೋದು ಬಂದ್ಬಿಟ್ಟು 600 ರೂಪಾಯಿ, 600ರಿಂದ 650 ರೂಪಾಯಿನೂ ಆಗಿದೆ. ಹೆಚ್ಚು ಕಡಿಮೆ ನನಗೆ ಎಲ್ಲ ಏನು GST ಎಲ್ಲ ಸೇರಿ 2 ಟಿಕೆಟ್ಗೆ, ನನಗೆ ಮತ್ತು ನನ್ನ ವೈಫ್ಗೆ ಇಬ್ರಿಗೂ ಸೇರಿಸಿ 1400+ ಆಗಿದೆ. ಇಬ್ರಿಗೆ 1500 ಖರ್ಚು ಮಾಡಿ ಸಿನಿಮಾ ನೋಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಾನು 2D ನಾನು ಬುಕ್ ಮಾಡಿರೋದು 2D, 4DX ಅಲ್ಲ, ಆಮೇಲೆ IMAX ಅಲ್ಲ, ಏನೂ ಅಲ್ಲ, 2D ಬುಕ್ ಮಾಡಿರೋದು. 2Dಗೆ ನಾರ್ಮಲ್ ಸಿನಿಮಾ ನೋಡಬೇಕು ಅಂತಂದರೆ 1500 ರೂಪಾಯಿ ಇಬ್ಬರು ಖರ್ಚಾಗುತ್ತೆ ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಆಗೋಯ್ತು ನನ್ನ ಪ್ರಕಾರ. ಸಿನಿಮಾ ವಿಚಾರಕ್ಕೆ ಬಂದರೆ ದಯವಿಟ್ಟು ಟಿಕೆಟ್ ಪ್ರೈಸ್ ಏನಿದೆ ಅಂದರೆ, KGF ಚಾಪ್ಟರ್ 2 ಬಂದಾಗಲೂ ನೋಡಿದ್ವಿ ಇಂಥ ಕಾಸ್ಟ್ಲಿ ಟಿಕೆಟ್ಸ್ನ. ಬಟ್ ಸ್ಟಿಲ್ ಏನೋ ಒಂಚೂರು ಕಡಿಮೆ ಮಾಡಿಕೊಡಿ. ಯಾಕೆ ಅಂತಂದರೆ ಒಂದು ಮಾತು ಬಂದೇ ಬರುತ್ತೆ, ಏನು ಗುರು ಸಿನಿಮಾ ಮಾಡೋದೆಲ್ಲ ದೊಡ್ಡವ್ರಿಗೆನ, ಮಿಡಲ್ ಕ್ಲಾಸ್ ಅವರು, ಬಡವರು ಸಿನಿಮಾನೇ ನೋಡಬಾರ್ದಾ ಅನ್ನೋವಂಥ ಮಾತು ಖಂಡಿತವಾಗ್ಲೂ ಈ ಸರಿನೂ ಬಂದೇ ಬರುತ್ತೆ. ಟಿಕೆಟ್ ಪ್ರೈಸ್ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಎನಿವೇಸ್, ಆಲ್ ದಿ ಬೆಸ್ಟ್ ಟೀಮ್ ಟಾಕ್ಸಿಕ್, ಆಲ್ ದಿ ಬೆಸ್ಟ್. ಯಶ್ ಸರ್, ಹ್ಯಾಟ್ಸ್ ಆಫ್ ಯು. ನಿಮ್ಮಂಥ ಒಬ್ಬ ವಿಷನರಿ ಪರ್ಸನ್,
ಡೆಡಿಕೇಟಿವ್ ಪರ್ಸನ್ ಇರೋದ್ರಿಂದನೇ ಇಂಥ ಔಟ್ಪುಟ್ ಬರೋದಕ್ಕೆ ಇಂಥ ಸಿನಿಮಾ ಒಂದು ಬರೋದಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಆಗಿರೋದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಸಮಸ್ತ ಕನ್ನಡ ಜನತೆಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ಫಾಲೋವರ್ಸ್ಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಯಾವಾಗಲೂ ಬರ್ತಿರ್ಲಿ, ಎಲ್ಲರ ಹತ್ರನೂ ಚೆನ್ನಾಗಿ ದುಡ್ಡು ಬರೋವಂಗಾಗಲಿ, ಆ ತಾಯಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ವಿಶ್ ಮಾಡ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.